ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಈ ಒಂದು ಆರೋಪಿಗಳ ಪಟ್ಟಿಯಲ್ಲಿ 7ನೇ ಆರೋಪಿಯಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅನು ಅಂತ ಏನು ಹೇಳ್ತೀವಿ, ಅವರ ಒಂದು ಹೆಸರು ಕೂಡ ತಳುಕು ಹಾಕಿಕೊಂಡಿರ್ತಕ್ಕಂಥದ್ದು. ಅಂದರೆ ರೇಣುಕಾಸ್ವಾಮಿ ಅವರನ್ನು ಬೆಂಗಳೂರಿಗೆ ಕರೆದೊಯ್ಯಬೇಕಂತ ಸಂದರ್ಭದಲ್ಲಿ ಅವರನ್ನು ಆಟೋದಲ್ಲಿ ಪೆಟ್ರೋಲ್ ಪಂಪ್ವರೆಗೂ ಏನು ಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಕುರಿತಂತೆ ಮಾತನಾಡಲಿಕ್ಕೆ ಖುದ್ದು ಅನಿಲ್ ಕುಮಾರ್ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಈಗ ದರ್ಶನ್ ಅವರು ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ರೇಣುಕಾಸ್ವಾಮಿ ಅವ್ರ ಕೊಲೆಯಲ್ಲಿ ಅಂತ ಅದಕ್ಕೆ ತಮ್ಮ ಮಗನ ಹೆಸರು ಕೂಡ ತಳಕು ಹಾಕೊಂಡಿದೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ನಮ್ಗೆ ಏನು ಗೊತ್ತಿಲ್ಲ ಸರ್. ಗೊತ್ತಿಲ್ಲದ ಏನು ಹೇಳೋಣ ಸರ್. ಹೇಳ್ರಿ ಅಂದರೆ ನಮ್ಮ ಮನೆ ಕೆಲ್ಸಕ್ಕೆ ಹೋಗಿದ್ದೀವಿ ಸರ್. ಕಣ್ಣಾರಿ ಏನು ಕಂಡಿಲ್ಲ. ನನ್ನ ಮಗ ಏನು ಹೇಳಿ ಸರ್, ನಮ್ಮ ಮಗ ಅಂತಾನಲ್ಲ. ಕೇಳ್ರಿಬೇಕು, ಅಕ್ಕಪಕ್ಕದಾಗ ಕೇಳ್ರಿ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್, ನನಗೆ ಅಷ್ಟೇ ಗೊತ್ತಿರೋದು. ಓಕೆ, ಈಗ ರೆಗ್ಯುಲರ್ ದೈನಂದಿನ ಜೀವನ ಹೇಗೆ ನಡೀತಾ ಇತ್ತು ಅನಿಲ್ ಕುಮಾರ್ ತಮ್ಮದು ಅಂತ? ನಾವು ಹಿಂಗೆ ಸರ್ ಕಂಪು ಇದು ಬಂಕಿನ ಆಟ ಇದು ತಗೊಂಡು ಲೋನ್ ಮೇಲೆ ತಗೊಂಡಿದ್ದ ಕಟ್ಕೊಂಡು ಅವನು ಮನೆಗೆ ಅವನಿದ್ದಲ್ಲೇ ಜೀವನ ಇತ್ತು. ಇವಾಗ ಏನು ನಾನು ಅದು ಮನೆ ಕೆಲ್ಸಕ್ಕೆ ಹೋಗ್ಬೇಕು, ಹೊಟ್ಟೆಪಾಡು ನಡಿಬೇಕು ಸರ್. ಬಡವ್ರದ್ದು ಇಷ್ಟ ನೋವು ಕೊಡೋದು. ಅವನಿದ್ದಂತನು ಬಡವ್ರ ಮಕ್ಕಳೇ ಬೇಕಾಗಿತ್ತ? ಅಲ್ಲಪ್ಪ, ನಾವು ನೋಡಿದ್ರೆ ಮನೆ ಕಟ್ಟಿಗೆ ಪರಿಸ್ಥಿತಿ ಇಲ್ಲ. ಮನೆ ಸೋರ ಮನೆಗೆ ಇದೀವಿ, ಗೊತ್ತಾಗಲ್ತೀರಯ್ಯ. ಹೋಗಿದ್ದೆ ತಪ್ಪಪ್ಪ. ಇವ ಬಾಡಿಗೆ ಅಂತ ಕರೀತಾರಪ್ಪ ಯಾರು. ನಮ್ಮ ಮಟ್ಟೆ ಪಡಿ ನಾವು ಹೋಗ್ತೀವಿ. ಹಿಂಗೆ ಮೋಸ ಮಾಡ್ತಾರೆ ಯಾವನಾರಿ. ಓಕೆ, ಈ ಒಂದು ಘಟನೆ ಏನೋ ಆಯಿತು, ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿದ್ರು. ಈ ಬಗ್ಗೆ ಏನಾದರೂ ಮನೆಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ರಮ್ಮ ಅವರು ಅಂತ? ನನ್ನ ಮಗನ ಯಾವಾಗಲೂ ಚರ್ಚೆ ಮಾಡಿಲ್ಲ ಸರ್. ಏನು ಚರ್ಚೆ ಮಾಡಿಲ್ಲ ಸರ್. ನನ್ನ ಮಗ ಏನು ಚರ್ಚೆನೂ ಮಾಡಿಲ್ಲ, ಏನು ಮಾಡಿಲ್ಲ. ಹಿಂಗೆ ಹೋಗ್ತೀನಿ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೋಗಿದ್ದೆ ಅಷ್ಟೇ. ಹೇಳಿದ್ದು ಬರ್ತಾನೆ ಅದು ನಮಗೆ ಗೊತ್ತಿಲ್ಲ. ಅಕ್ಕಪಕ್ಕದವ್ರು ಹೇಳಿದ್ರು. ನಮ್ಗೆ ಓದಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ, ಯಾಕೋ ಅನ್ನು ತೋರಿಸ್ತಾರಲ್ಲ ಅಂತ ಬಂದು ಹೇಳಿದ್ರು ಅಷ್ಟೇ ಕಣ್ ಸರ್. ನಮಗೇನು ಗೊತ್ತಿಲ್ಲ ಅದ್ರ ಮೇಲೆ. ನನ್ನ ಕೈಲಿ ಇದ್ರ ಮೇಲೆ ಮಾತಾಡೋಕ್ಕೂ ಆಗಲ್ಲ ಸರ್, ಶಕ್ತಿ ಇಲ್ಲ ನನಗೆ. ಯಾಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.